ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಶಾಪಿಂಗ್ ವ್ಲಾಗ್ ಮಾಡ್ತಾ ಇರುತ್ತೆ. ಈ ವ್ಲಾಗ್ ಬಂದು ಫುಲ್ ಶಾಪಿಂಗ್ ಆಗಿರುತ್ತೆ. ಈ ವ್ಲಾಗ್ ಬಂದು ಎಸ್ ಬಿ ಐ ಬ್ಯಾಂಕ್ ಹತ್ರ ನಾನೇನು ತೋರಿಸ್ದೆ, ಎಸ್ ಬಿ ಐ ಬ್ಯಾಂಕ್ ಕೆಳಗಡೆ ಒಂದು ಸೇಲ್ ನಡೀತೈತೆ. ತುಂಬ ಅಫೋರ್ಡಬಲ್ ಪ್ರೈಸಿಗೆ ತುಂಬ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಎಲ್ಲ ಥರದ ದಿನಸಿ ಸಾಮಾನುಗಳು, ಆಮೇಲೆ ಪಿಂಗಾಣಿ ಐಟಮ್ಸ್ಗಳು, ಇನ್ನು ಎಲ್ಲ ಥರದ್ದು ತುಂಬ ಚೆನ್ನಾಗಿದೆ. ಪಾಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮ್ಮ ಹತ್ರ ತೋರಿಸ್ಕೊಂಡು ಹೋಗ್ತಾ ಬನ್ನಿ. ಇದು ನಾನು ಇಲ್ಲಿ ಏನೇನು ತೊಗೊಂಡೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಫುಲ್ ಲಾಸ್ಟ್ವರೆಗೂ ವೀಡಿಯೋ ನೋಡ್ತಾ ಇರಿ. ನೋಡಿ, ಯಾವುದು ಪಾಪುಗೆ ನಾನು ಏನು ಅಕ್ಕಿ ಮಣಿ ಅಂತೆಲ್ಲ ಆ ಥರ ನೋಡ್ತಾ ಇದ್ದೆ. ಆದರೆ 3 ಪೀಸ್ ಅಷ್ಟೇ ಇದ್ದಿದ್ದು, ಸಿಗಲೇ ಇಲ್ಲ ನನಗೆ. ತುಂಬ ಸ್ಟೋರಲ್ಲಿ ಸರ್ಚ್ ಮಾಡ್ತಾಯಿದ್ದೆ, ಇಲ್ಲೂ ಸಿಗಲಿಲ್ಲ. ಬ್ಯಾಡ್ ಲಕ್. ಈಗ ಕಪ್ಪು ದಾರನೇ ತೊಗೊಂಡಿದ್ದೀನಿ. ನೋಡಿ, ನನಗೆ ಒಂದು ಕಡೆಯಿಂದ ನೀಟಾಗಿ ನೋಡ್ಕೊಂಡು ಹೋಗ್ತಾ ಇದ್ದೆ. ತುಂಬ ಚೆನ್ನಾಗಿದೆ. ನೋಡಿ, ಈ ಕಡೆ ಎಲ್ಲ ಫುಲ್ಲು ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ಇದೆ. ತುಂಬ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ. ಏನು ನೀವು ಹೊಸ ಟ್ರೆಂಡಿಂಗ್ ಬಂದಿತ್ತು ಅದು ಮಾತ್ರ ಪರ್ಚೇಸ್ ಮಾಡಿದ್ದು. ತಡೀರಿ ತೋರಿಸಿ. ನೋಡಿ, ಇಲ್ಲಿ ಎಲ್ಲ ಫುಲ್ ಪಿಂಗಾಣಿ ಸೆಟ್ಸ್ ಅಂತಲೇ ಹೇಳ್ಬೋದು. ತುಂಬಕ್ಕಂತೂ ತುಂಬಾ ಇದು ಪಾತ್ರೆಗಳಂತೂ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದ್ದು. ಎಷ್ಟು ಚೆಂದ ಇದೆ ನೋಡಿ. ಪಿಂಗಾಣೀಸ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಉಪ್ಪು ಉಪ್ಪಿನಕಾಯಿ ತುಂಬೋದಕ್ಕೆ ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ಜಸ್ಟ್ 200 150 ಆ ಥರನೇ ಇದ್ದಿದ್ದು. ಬಟ್ ನಾನು ಈಗ ತೊಗೊಂಡಿಲ್ಲ, ನೆಕ್ಸ್ಟ್ ತೊಗೊಳ್ಳೋಣ ಅಂತ ಇರುತ್ತೆ. ಇದು ಯಾವಾಗಲೂ 2 ಇಯರಿಂದಲೇ ಸ್ಟಾರ್ಟ್ ಆಗಿದೆ ಇದು ಅಂಗಡಿ ಬಂದು. ಯಾವಾಗಲಾರ ಬಂದು ತೊಗೊಳ್ಳೋಣ ಅಂತ ನಾನು ಹಂಗೆ ಬಿಟ್ಟು ಬಂದೆ. ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾರ ಹೋದಾಗ ತೊಗೊಂಡು ಬರಬೇಕು. ಮಿಕ್ಸಿ ಜಾರ್ ಇರ್ಬೋದು, ವೆರಿ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟಿಪ್ಟೂರಲ್ಲಿರೋರಿಗೆ ಗೊತ್ತಿರುತ್ತೆ, ಎಸ್ ಬಿ ಐ ಬ್ಯಾಂಕ್ ಕೆಳಗಡೆ ಇದು. ಇದು ಹೆಸರು ಗೊತ್ತಿಲ್ಲ, ಸೇಲ್ ನೇಮು ಯಾವಾಗಲೂ ಇರುತ್ತೆ ಇದು. ಮಕ್ಳಿಗೆ ಟೋಪೀಸ್ ಇರ್ಬೋದು, ಸಾಕ್ಸು, ಬಟ್ಟೆಸು ಎಲ್ಲ ಇದೆ. ನೆಕ್ಸ್ಟ್ ಬಂದ್ವಿ ನಾವು ಓಸ್ವಾಲ್ ಸಿಲ್ಕ್ ಸ್ಯಾರೀಸಿಗೆ ಬಂದ್ವಿ. ನಾನು ಮಧ್ಯ ವೀಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಅಷ್ಟೇ, ಇದು ಆಷಾಢ ಆಫರ್ ನಡೀತಾಯಿದೆ. 50-60% ಆಫ್ ಅಂತ ಓಸ್ವಾಲಲ್ಲಿ. ತುಂಬ ಚೆನ್ನಾಗಿದೆ ಆಫರ್ಸ್ ಮಾತ್ರ. 1500ಇಂದ ಇರೋದು 700, ಆಮೇಲೆ 800 ಇರೋದು 450 ಸೀರೆ. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಂತ ಇರ್ಬೋದು. ಕಾಟನ್ ಸ್ಯಾರೀಸ್ ಅಂತೂ ತುಂಬಾ ಚೆನ್ನಾಗಿದೆ. ಯಾವ್ದು ತಗೊಳ್ಳಿ ಯಾವ್ದು ಬಿಡಲಿ, ತುಂಬಾ ಕಲೆಕ್ಷನ್ ಅಂದರೆ ಕಲೆಕ್ಷನ್ನು. ಅಯ್ಯೋ, ನನಗಂತೂ ನೋಡಿ ಸಾಕಾಗೋಯಿತು. ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ. ನಮ್ಮ ಹಸ್ಬೆಂಡು ಯಾವ್ದು ಥರ ಒಂದು ತೊಗೊಳ್ಳಿ, ಎಷ್ಟು ಸೀರೆ ನೋಡ್ತೀಯ ಅಂತ ಹೇಳ್ತಾಯಿದ್ರು. ನನಗಂತೂ ಸೀರೆಸ್ ಅಂತೂ ಎಲ್ಲವನ್ನೂ ತೊಗೋಬೇಕು ಅಂತ ತುಂಬಾ ಲವ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ನೋಡಿ, ಕಾಟನ್ ಸ್ಯಾರೀಸ್ ಇವೆಲ್ಲ 450 ಅಷ್ಟೇ. 800 ಇವರು ಎವ್ರಿ ಇಯರ್ ಬಿಡ್ತಾರೆ. ಆಷಾಢ ಮತ್ತು ಡಿಸೆಂಬರ್ ಟೈಮಲ್ಲಿ ತುಂಬಾ ಅದ್ಭುತ ಇರುತ್ತೆ ಕಲೆಕ್ಷನ್ಸ್ ಮಾತ್ರ. ನನಗಂತೂ ವರ್ಷ ನಾನು ಆಷಾಢ ಆಫರ್ದಲ್ಲಿ ತೊಗೊತಾ ಇರ್ತೀನಿ. ಇನ್ನು ಮ್ಯಾರೇಜ್ ಫಂಕ್ಷನ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸು. ಇದು ಟಿಪ್ಟೂರ್ ಇರೋದು ಆಲ್ಮೋಸ್ಟ್ ಇರೋರಿಗೆ ಗೊತ್ತಿರುತ್ತೆ. ಆಷಾಢ ಮತ್ತು ಡಿಸೆಂಬರಲ್ಲಿ ಬಿಡ್ತಾರೆ. ಸೀರೆ ಮಾತ್ರ ತುಂಬಾ ಮೇನು ಮಾತಾಡೋಂಗಿಲ್ಲ, ತುಂಬಾ ಚೆನ್ನಾಗಿದೆ. ಇದು ನೋಡಿ, ಈ ಸ್ಯಾರಿ ನೋಡ್ತಿದ್ದೀನಲ್ಲ ಪಿಂಕು, ಜಸ್ಟ್ 450 ಪ್ಯೂರ್ ಕಾಟನ್ ಸ್ಯಾರಿ. ತುಂಬಾ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಇದರಲ್ಲಿ ನಾನು 2 ಸ್ಯಾರೀಸನ್ನು ತೊಗೊಂಡೆ. ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ತುಂಬ ಜನ ಆಯಿತು, ಎಲ್ಲರೂ ಲೇಡೀಸ್. ಅದರಲ್ಲಿ ಮಕ್ಳುಗಳು ಬೇರೆ ಬಂದಿರು. ಮಕ್ಳುಗಳಿಗೆ ಬಂದಿದ್ದಕ್ಕೆ ಈ ಥರ ಬಲೂನ್ ಬೇರೆ ಊದ್ಕೊಟ್ಟಿರು. ತುಂಬಾ ಚೆನ್ನಾಗಿ ಆಟ ಆಡ್ತಿರು. ನಮ್ಮ ಪಾಪು ಅಂತೂ ಇಲ್ಲಿ ಬಂದಿರೋ ಮಕ್ಳುಗಳ್ನೆಲ್ಲ ನೋಡ್ಕೊಂಡು ಹ್ಞೂ ಅಂತ ತುಂಬಾ ಆಡ್ತಿದ್ದ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನೋಡಿ, ಈ ಸ್ಯಾರಿ ಬಂದು 900. ಇಷ್ಟು ಚೆಂದ ಇದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಸ್ಯಾರೀಸ್ ಮಾತ್ರ ಸೂಪರ್. ನಾನಿಷ್ಟು ಕಲೆಕ್ಷನ್. ನೆಕ್ಸ್ಟ್ ಬಂದು ಓಸ್ವಾಲಲ್ಲಿದ್ದಾಯಿತು. ಟಿಪ್ಟೂರು ಮೇಳ ಅಂತ ಹಾಕ್ತಾರೆ. ಇದು ಈ ವರ್ಷವೇ ಹಾಕಿದ್ದು, ಫಸ್ಟ್ ಟೈಮು. ಇದು ಗಣಪತಿ ಜಾತ್ರೆಲಿ ಹಾಕೋರು. ಅದು ಈ ವರ್ಷ ಏನು ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಇದು ಮಾಡಿದೆ. ಏನೂ ಇಲ್ಲ, ಮಾಮೂಲಿ ಕುರ್ತಾಸು, ಆಮೇಲೆ ಚನ್ನಪಟ್ಟಣದ ಗೊಂಬೆ ಎಲ್ಲ ಇಟ್ಕೊಂಡಿದ್ರು. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು, ಚನ್ನಪಟ್ಟಣದ ಗೊಂಬೆನೂ.
ಇದು ಅಷ್ಟೇ ಟಾಪ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಏನು ಎಲ್ಲ ಟಾಪ್ಸ್ ಎಲ್ಲ ಕೇಳಿದೆ ನಾನು. 250 300 ಬರೀ ಆ ಥರ ಹೊಸ ಟ್ರೆಂಡಿಂಗ್ ಟಾಪ್ಸ್ ಎಲ್ಲ ಇದ್ವು, ಹಳೆಯ ಟಾಪ್ಸು ಅವು ಎಲ್ಲ. ನಾನು ಜಾಸ್ತಿ ಏನು ಪರ್ಚೇಸ್ ಮಾಡಲಿಲ್ಲ. ಒಂದು ಚಾಪರ್ ತೊಗೊಂಡೆ. ಚಾಪರು ತರಕಾರಿ ವೆಜಿಟೇಬಲ್ಸ್ ಎಲ್ಲ ಇತ್ತು. ಆ ಚಾಪರ್ ತೊಗೊಂಡೆ. ಮತ್ತು ಪಾಪುಗೆ ಒಂದು ನಾನು ಸ್ಲಿಪ್ಪರ್ ತೊಗೊಂಡಿರಲಿಲ್ಲ, ತುಂಬ ಕ್ಯೂಟಾಗಿ ಕಾಣಿಸ್ತು, ಹಂಗಾಗಿ ನಾನು ತೊಗೊಂಡೆ. ಸ್ಲಿಪ್ಪರ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿ. ಏನು ಟಾಪ್ಸ್ಗಳು ಇದ್ದಾವಲ್ಲ, ಇದು 250 300 ಅಷ್ಟೇ. ತುಂಬಾ ಚೆನ್ನಾಗಿದೆ ಟಾಪ್ಸ್ಗಳು ಮಾತ್ರ. ಇದು ನೋಡಿ, ಈ ಸೆಕ್ಷನ್ ಬಂದು ಚನ್ನಪಟ್ಟಣದ ಗೊಂಬೆ. ಮಾಮೂಲಿ ಮರದ ಗೊಂಬೆ ಅಂತಾರಲ್ಲ ಆ ಥರ. ನನಗೇನಷ್ಟು ಲೈಕ್ ಆಗೋಲ್ಲ. ದೊಡ್ಡವಾದರೆ ಮೈಸೂರಲ್ಲಿ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅಷ್ಟು ನನಗೆ ಇಷ್ಟ ಆಗಲ್ಲ. ಒಂಥರ ಕ್ರಾಫ್ಟ್ ಮೇಲೆ ಥರನ ಐಟಮ್ಸ್, ತಿನ್ನೋ ಐಟಮ್ಸ್, ಚಟ್ನಿ ಪುಡಿ, ಖಾರದ ಪುಡಿ ಅವು ಎಲ್ಲ ಇತ್ತು. ಬಿಸಿಬೇಳೆಬಾತ್ ಪೌಡ್ರು, ಹಾಗಲಕಾಯಿ ಚಿಪ್ಸು, ಏನೇನೋ ಚಿಪ್ಸ್ಗಳಿದ್ದು. ಇದು ಪಾಪುಗಳ್ದೆಲ್ಲ ನಾನು ತಗೋಣ ಅಂತ ನೋಡಿದೆ. ಪಾಪುಗೆ ಯಾರ್ಯಾರು ಪಾಪು ಸಿಗಲಿಲ್ಲ, ಮನೆ ದೊಡ್ಡದಾಗಿದ್ವಿ, ಹಾಗಾಗಿ ಏನು ತೊಗೊಳ್ಲಿಲ್ಲ. ನಾನು ಸ್ಕ್ರೇ ಬೆಟರು ಅಂತ ಸುಮ್ಮನೆ ಅದೇ. ನಮ್ಮ ಹಸ್ಬೆಂಡು ತೊಗೊಂಡ್ರು, ಏನು ಬೇಡ ಅಂದ್ಕೊಂಡು ನಾನು ಅಷ್ಟಾಗೇನು ಪರ್ಚೇಸ್ ಮಾಡಲಿಲ್ಲ ನೋಡಿ. ಪರ್ಸ್ಗಳು ಇರ್ಬೋದು, ಇದು ಎಲ್ಲ ತುಂಬಾ ಚೆನ್ನಾಗಿತ್ತು. ಬ್ಯಾಗ್ ಕಲೆಕ್ಷನ್ ಅಂತೂ ಅಮೆಝಾನ್, ಆದರೆ ಬಟ್ ರೇಟ್ ಮಾತ್ರ ಗಗನಕ್ಕೆ. ಒಂದು ತೊಗೊಳ್ಳಿ 250 300. ಅದು ಇದು ಏನಂತಾರೆ ಇದನ್ನು, ಏನೋ ಮೂಲವ್ಯಾಧಿ ಏನೇನೋ ಏನೋ ಅಂತಾರಲ್ಲ ಅದು. ಇದು ಟಾಪ್ಸ್ ಕೇಳಿದೆ. ಇದು ಪಿಂಕ್ ಕಲರ್ ತುಂಬ ನನಗೆ ಇಷ್ಟ ಆಗಿತ್ತು. ಇದು ಹೇಳಿದ್ರು 450 ಹೇಳಿದ್ರು. ನಾಟ್ ವರ್ತ್ ಇಟ್ ಅಂತ ನಾನು ಬಿಟ್ಬಿಟ್ಟು ಬಂದೆ. ನೆಕ್ಸ್ಟ್ ಇನ್ನು ಯಾವಾಗಲಾದ್ರೂ ತೊಗೊಳ್ಳೋಣ ಅಂತ ಸುಮ್ಮನೆ ಅದೇ. ಎಲ್ಲ ಥರದ್ದು ಇತ್ತು, ಜೆಂಟ್ಸ್ ಇರ್ಬೋದು, ಲೇಡೀಸ್ ಥರದ್ದು ಇರ್ಬೋದು, ತುಂಬ ಚೆನ್ನಾಗಿದೆ. ನೀವು ಹೋಗಿ ಈ ಥರ ನೋಡಿ. ನನಗೆ ಇದು ಕ್ಲಾತ್ ತುಂಬ ಇಷ್ಟ ಆಯಿತು, ಗಡಿಯಾರದ್ದು, ಹಂಗಾಗಿ ತುಂಬ ವೀಡಿಯೋ ಮಾಡ್ಕೊತಾ ಇದೆ. ಎಷ್ಟು ಚೆಂದ ಇದೆ ನೋಡಿ, ಸೂರ್ಯನ ಥರ ತುಂಬ ಚೆನ್ನಾಗಿದೆ. ಆತಸ್ ಇರ್ಬೋದು, ಯಾವ್ಯಾವ ಬ್ರ್ಯಾಂಡೆಡ್ ಅಂತ ಇರ್ಬೋದು, ಎಲ್ಲ ಬ್ರ್ಯಾಂಡೆಡ್ಡೇ ಅಂತ ಏನಲ್ಲ. ನೋಡಿ, ಇದು ಚಾಪರು, ತರಕಾರಿ ಕಟ್ ಮಾಡೋದು ಹೇಗೆ ಅಂತೆಲ್ಲ ತೋರಿಸ್ತಾಯಿದ್ರು. ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಇದು ನೋಡಿ, ಏನು ಕಾಸ್ಮೆಟಿಕ್ಸ್. ನಾನು ಇದೆಲ್ಲ ಕಾಸ್ಮೆಟಿಕ್ಸ್ ಏನು ತೊಗೊಳಲ್ಲ. ನಮ್ಮ ಮಮ್ಮಿ ನೋಡ್ತಾ ಇತ್ತು ಏನು ಈ ಕಡೆಯಿಂದ. ನೋಡಿ, ಸ್ಲಿಪ್ಪರ್ ಮಾತ್ರ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಇದರಲ್ಲಿ ಪಾಪಗೆ ಮಾತ್ರ ಕ್ಯೂಟಾಗಿದ್ದು, ಚೆನ್ನಾಗಿದ್ದು, ಅಲ್ಲಿ ಅವನು ಮಾತ್ರ ತೊಗೊಂಡೆ ನಾನು. ನೋಡಿ, ಹೆಣ್ಮಕ್ಳಿಗಂತೂ ನನಗೆ ಆ ಚಪ್ಪಲಿನ ಇಷ್ಟು ಚೆನ್ನಾಗಿತ್ತು ಅಂದರೆ ಹೆಣ್ಮಕ್ಳಿಗೆ ಮಾತ್ರ ತುಂಬ ಚೆನ್ನಾಗಿತ್ತು. ಆದರೆ ನಮ್ಮ ಪಾಪುಗೆ ಆರೆಂಜ್ ಕಲರ್ ತೊಗೊಂಡೆ, ಅಲ್ಲಿ ಕಾಣಿಸ್ತಿತ್ತಲ್ಲ ಅದು. ಅವನಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು. ಅವನಿಗೆ ಫಸ್ಟ್ ಟೈಮ್ ನಾನು ಶೂ ತೊಗೊಂಡಿದ್ದು. ಅವ್ನು ಸ್ಲಿಪ್ಪರ್ಸೇ ತೊಗೊಂಡಿರಲಿಲ್ಲ. ಸಾಕ್ಸ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು, ಹಾಗಾಗಿ ನಾನು ಶೂ ತೊಗೊಂಡೆ. ಹೆಣ್ಮಕ್ಳು ಸ್ಲಿಪ್ಪರ್ ನಾನಂತೂ ವೀಡಿಯೋನೇ ಮಾಡ್ಕೊಂಬಿಟ್ಟೆ. ಹೆಣ್ಮಕ್ಳು ಸ್ಲಿಪ್ಪರ್ ಮೇಲೆ. ಪಾಪುಗಳು ಸ್ಲಿಪ್ಪರ್ ಮಾತ್ರ ತುಂಬ ಕ್ಯೂಟಾಗಿತ್ತು. ಏನು ಇದಷ್ಟು 100 150 ಅಷ್ಟೇ. ತುಂಬ ಚೆನ್ನಾಗಿತ್ತು ಹೆಣ್ಮಕ್ಳು ಸ್ಲಿಪ್ಪರ್ ಮಾತ್ರ. ಗಂಡು ಮಕ್ಳು ಅಷ್ಟೇ, ಬಾಯ್ ಬೇಬಿಗೆ ಸ್ವಲ್ಪ ನೋಡಿದ್ದು ಕಲೆಕ್ಷನ್ಸು. ನೋಡಿ ಎಷ್ಟು ಚೆಂದ ಇದೆ, ಮುತ್ತು ಕೊಡ್ಬೋದಿತ್ತು, ಅಷ್ಟು ಚೆಂದ ಇತ್ತು ಕಲೆಕ್ಷನ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಇದೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ.